ಘನತೆ ವೆತ್ತ ಹಿಂದೂ ಹುಲಿ ಸರ್ಕಾರ ಇದು, ಇಲಿ ಸರ್ಕಾರ ಇದು. ಹಿಂದೂ ಹುಲಿ ಎಲ್ಲಿಂದ್ರೆ ಭಾರತದ ಒಳಗಡೆ ಆಗದೆ ಮೈಪರ್ಚ್ಕೋತಾ ಇರುವಂಥ ಸಣ್ಣ ಪುಟ್ಟ ಹುಳುಗಳಿರುತ್ತವಲ್ಲ, ಅವುಗಳನ್ನ ಹೊಸ್ಕಾಕೋದು ಹಿಂಗೆ 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 ಹೊಸ್ಬಿಡೋದು. 2900 ದೌರ್ಜನ್ಯಗಳು ಆಗಿವೆ. ಏನು ಮಣ್ಣು ತಿಂತಾ ಇದ್ರೆ, ಏನು ತಿಂತಾ ಇದ್ರಿ ಹಂಗಾರೆ ಸರ್ಕಾರದವರು? 2900 ದೌರ್ಜನ್ಯ ಆಗಿದ್ರೆ ಕತೆ ಕಾಯ್ತಾ ಇದ್ರಾ? ಏನು ತಿಂತಾ ಇದ್ರಿ ಬೆಳಗ್ಗೆ ಎದ್ದು? ಇಲ್ಲಿ ಹಿಂದೂಗಳ ವಿಚಾರದಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಇವತ್ತಿನವರೆಗೂ ತುಟಿ ಓಪನ್ನು ಮಾಡಿಲ್ಲ. ನಮ್ಮ ಪ್ರೈಮ್ ಮಿನಿಸ್ಟರ್ ತುಟಿ ತೆಗೆದೂ ಇಲ್ಲ. ತೆಗೆದ್ರೆ ಎಲ್ಲಿ ಯಾರು ಅವ್ನಿಗೆ ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ, ನಾನೊಬ್ಬ ಒಳ್ಳೆಯವನಾಗಿದ್ದು ಬಿಡಬೇಕು ಈ ಪ್ರಪಂಚಕ್ಕೆ ತೀರ್ಮಾನಕ್ಕೆ ಅವ್ರು ಬಂದಂಗಿದೆ. ಮಾತಾಡೋದು ಉಳಿದವ್ರನ್ನೆಲ್ಲ ಬೈಯೋದು. ಕಾಂಗ್ರೆಸ್ ಬೈಯಕ್ಕೆ ಕೇಳಿ, ಯಾವ್ದಾದ್ರು ಒಂದು ಫಂಕ್ಷನಲ್ಲಿ ಹಿಗ್ಗಮಗ ಜಾಡಿಸೋದು ಕಾಂಗ್ರೆಸ್ನ. ಅದಕ್ಕೇನು ಕೊರತೆ ಇಲ್ಲ ಇವ್ರಿಗೆ. ಭಾರತ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆಯಂತೆ, ಉಗ್ರವಾಗಿ ಖಂಡಿಸಿದೆಯಂತೆ. ಮೋಸ್ಟ್ ಬುರುಡೆ ಅಂದರೆ ಅದೇನೆ. ಭಾರತ ಸರ್ಕಾರದ ಅತಿ ದೊಡ್ಡ ನಾಟಕ ಇದು. ಭಾರತೀಯ ವಿದೇಶಾಂಗ ಇಲಾಖೆ ಎಂಬಂತಹ PRO ಸೆಕ್ಷನ್ ಅದು. ಆ PR ಸೆಕ್ಷನ್ನಿನ ಒಬ್ಬ ಅಧಿಕಾರಿನ ಕಳಿಸ್ಬಿಟ್ಟು ತುಟಿ ಅಂಚಿನಲ್ಲಿ ಅವರನ್ನು ಮುಂದಕ್ಕೆ ಬಿಟ್ಟುಬಿಟ್ಟು, ಹೇಡಿಗಳು ನೀವು ಸರ್ಕಾರದವರು, ಯಾರ್ಯಾರಿದ್ದೀರಿ ಇದಕ್ಕೆ ಸಂಬಂಧಪಟ್ಟವರೆಲ್ಲರೂ ಹೇಡಿಗಳು, ಆ ಅಧಿಕಾರಿನ ಮುಂದಕ್ಕೆ ಬಿಟ್ಕೊಂಡ್ಬಿಟ್ಟು ಅವ್ರ ತುಟಿನಲ್ಲಿ ತೀವ್ರವಾಗಿ ಖಂಡಿಸುತ್ತಿದ್ದೇವೆ, ತೀವ್ರವಾಗಿ ಖಂಡಿಸುತ್ತಿದ್ದೇವೆ. ಉಪ್ಪಿನಕಾಯಿ ಹಾಕೊಂಡು ನೆಕ್ಕಳಿ ನಿಮ್ಮ ಮನೆಯಲ್ಲಿ ಅಯೋಗ್ಯರು ತಗೊಂಬಂದು. ಸರಿ, ನೆರೆ ದೇಶದಲ್ಲಿ ನಮ್ಮ ಮೇಲೆ ನಡೀತಿದ್ರು ಭಾರತ ಮೌನ ಅನ್ನೋ ಟೀಕೆ ಬಂದಿತ್ತಲ್ಲ, ಅದಕ್ಕೆ ತುಪ್ಪ ಸವರಕ್ಕೆ ನಡೆಸಿರುವಂಥ ರೀತಿ ಇದು. ಇದನ್ನು ಸಹಿಸೋಕ್ಕಾಗಲ್ಲ. ಏನಪ್ಪ ಕಡಿತೀಯ ನೀನು? ಸಹಿಸೋಕ್ಕಾಗಲ್ಲ ಅಂದರೆ ಬುರುಡ ಬಿಡ್ತಾ ಇದೆಯಲ್ಲ ಕೂತ್ಕೊಂಡಲ್ಲಿ ಪ್ರೆಸ್ ಕಾನ್ಫರೆನ್ಸಲ್ಲಿ. ಏನು ಕಡಿತೀಯಾ ಹೇಳು ನೋಡೋಣ, ಅದೇನು ಕಡಿತೀಯಾ ಅಂತ ಮಾತಾಡೋದು ನೋಡ್ಬೇಕು. ಒಬ್ಬೊಬ್ಬೊಬ್ಬ ವಿಶ್ವದ ಲೀಡರ್ ಅಂತೆ ನಾವು, ವಿಶ್ವಗುರು, ವಿಶ್ವದ ಲೀಡರ್ ಅಂತೆ ನಾವು ಪ್ರಪಂಚಕ್ಕೆ ದಾರಿ ತೋರಿಸ್ತೀವಂತೆ ನಾವು. ಹಿಂದೂ ಯುವಕನ ಭೀಕರ ಹತ್ಯೆಯನ್ನು ಖಂಡಿಸ್ತೀವಿ, ಕಟಕಟೆಗೆ ನಿಲ್ಲಿಸ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ನಲ್ಲ ತುಟಿ ಅಂಚಿನ ಬುರುಡೆ ದಾಸ ಅಂತ. ಅವನ ಆಫೀಸರು ಬುರುಡೆ, ಆ ಬುರುಡೆನ ಕಳಿಸಿದ್ದಾರೆ ಅಷ್ಟೇ. ಹೋಗೊಂದು ಬುರುಡೆ ಬಿಟ್ಬಿಟ್ಟು ಬಾ, 3 ದಿನ ಆದಮೇಲೆ ಆ ಮೀಡಿಯಾನವರೆಲ್ಲ ಬಿಟ್ಕೊಂಡು ಇನ್ನೊಂದು ಇಶ್ಯೂಗೆ ಹೋಗ್ಕೋತಾರೆ, ಹೋಗ್ಬಾ ಅಂತ. ಹಿಂದೂ ಕ್ರಿಶ್ಚಿಯನ್ರು ಬೌದ್ಧರು ಸೇರಿದಂತೆಲ್ಲ ಕಳವಳಕಾರಿಯಾಗಿದೆ ಅಂತೆಲ್ಲ ರೈಲ್ ಬಿಟ್ಟಿದ್ದಾರೆ ಕೂತ್ಕೊಂಡು ಪಾರ್ಟಿ. ಯೂನಿಸ್ ನೇತೃತ್ವದ ಅವಧಿಯಲ್ಲಿ 2900 ಆಗಿದೆ. ಅದೇನೇ ನಾವು ಕೇಳ್ತಿರೋದು, ಆಗಿದೆ ಸರಿ ಕಣಯ್ಯ, ನೀನೇನು ಕತೆ ಕಾಯ್ತಾ ಇದೆಯಾ, ಏನು ತಿಂತಾ ಇದೆಯಾ ಅಂತ ಕೇಳ್ತಿರೋದು ನಿನ್ನನ್ನು. ನಿನ್ನ ಮಾಸ್ಟರ್ಗಳು ನಿನ್ನನ್ನು ಹೇಳಿ ಕಳಿಸಿದ್ರಲ್ಲ ಇವತ್ತು, ಅವ್ರೇನು ತಿಂತಿದ್ದಾರೆ ಅಂತ ಕೇಳ್ತಿರೋದು ದೇಶದ ಜನ. ಅಯೋಗ್ಯನ ತೊಗೊಂಬಂದು ಹೇಳಕ್ಕೆ ಯಾವನೂ ಇಲ್ವಾ ಈ ದೇಶದಲ್ಲಿ ಇವ್ರುಗಳಿಗೆ? ನೀವು ಮಾಡಿದ್ದೆ ಸರಿ ಅನ್ಕೊಂಬಿಟ್ಟಿದ್ದೀರಿ. ಯಾಕೆಂದರೆ ಕಂಪ್ಯಾರಿಸನ್ ಕೊಡ್ತೀವಿ. CAA ಇದು NR ನ್ಯಾಷನಲ್ ರಿಜಿಸ್ಟ್ರಿ ಇದು ತಂದಾಗ, NRA ತಂದಾಗ ಏನು ಬಡ್ಕೊಂಡ್ರಿ ಎಲ್ಲ ಬುರುಡೆಗಳು ತೊಗೊಂಬಂದು ಅಯೋಗ್ಯರು. ಏನು ಹೇಳಿದ್ರಿ? ಹಿಂದೂಗಳಿಗೆ ದೇಶ ಯಾವುದಿದೆ? ಬರ್ತಾ ಒಂದೇ ಅಲ್ವಾ? ಕ್ರಿಶ್ಚಿಯನ್ರಿಗೆ ಎಷ್ಟು ದೇಶ ಇದೆ, ಮುಸ್ಲಿಮರಿಗೆ ಎಷ್ಟು ದೇಶ ಇದೆ, ನಾವು ಅವ್ರನ್ನ ರಕ್ಷಣೆ ಮಾಡಿದೀನಿ, ಯಾರು ಮಾಡಬೇಕು? ಅಯ್ಯ ನಿಮ್ಮ ಮಾತಿಗೆ ಇಷ್ಟು ಬೆಂಕಿ ಹಾಕ. ಈಗ ಧ್ವನಿನೇ ಬರಲ್ಲ. ಈಗೆಲ್ಲಿ ಸತ್ತೋಯ್ತಾ ನಾಳೆಗೆ? ಪುಕ್ಕಲ್ರನ್ನು ತಗೊಂಬಂದು ಗುಳೆನರಿಗಳು. ಇಷ್ಟು ದಿನ ಏನು ಕಡಿತಾ ಇದ್ರಿ ಅಂತ ನಾನು ಕೇಳೋದು. ಆ ವಿದೇಶಾಂಗ ಮಂತ್ರಿ ಕಂಡು ದೇಶಕ್ಕೆಲ್ಲ ಪ್ಲೇನಲ್ಲಿ ಟೂರ್ ಹೊಡ್ಕೊಂಬರಕ್ಕಾಗಿರೋದು. ಅವ್ರೇನು ಟೂರಿಸಂ ಮಿನಿಸ್ಟರ್ ಮಾಡ್ರಿ ಆ ವಿದೇಶಾಂಗ ಮಂತ್ರಿನ. ದಟ್ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಇಸ್ ಫಿಟ್ ಟು ಬಿ ಎ ಟೂರಿಸಂ ಮಿನಿಸ್ಟರ್. ಓಲಿ ಅದರಲ್ಲಿ 4 ಕಾಸಾರು ಬರ್ತದೆ. ಈ ಗಿರಾಕಿ ಸುಮ್ಮನೆ ಕಾಸು ಖರ್ಚು ಮಾಡ್ಕೊಂಬರ್ತಾರೆ ಹೋಗಿದ ಕಡೆ ಎಲ್ಲ. ಅಲ್ಲ, ಹಿಂದೂಗಳ ಪರವಾಗಿ ನಿಲ್ಲೋ ತಾಕತ್ ನಮ್ಮ ದೇಶಕ್ಕೆ ಇನ್ನೂ ಬಂದೇ ಇಲ್ವಾ ಸರ್? ಏನು ಎಲೆಕ್ಷನ್ ನಿಂತು ಗೆಲ್ಲೋ ಅಂತ ಟೆನ್ಷನ್ ಇದ್ದಿದ್ರೆ ಗೊತ್ತಾಗ್ತಿತ್ತು ಮಂತ್ರಿಗಳಿಗೆ ಕತೆ. ಈ ಮಂತ್ರಿಮಂಡಲದಲ್ಲಿ ಒಬ್ಬನಿಗೂ ಎಲೆಕ್ಷನ್ ಇಲ್ಲೋ ಅಂತ ಟೆನ್ಷನ್ ಇಲ್ಲ ಅಲ್ಲಿ ಮೇಲ್ಗಡೆ ಇರೋರುಗಳಲ್ಲಿ, ಎಕ್ಸೆಪ್ಟ್ ಮೋದಿ, ಅಮಿತ್ ಶಾ. ಯಾವನಿಗಿದೆ ಟೆನ್ಷನ್ ಅಂತೆ ಅಲ್ಲಿ? ಒಬ್ಬನಿಗೂ ಇಲ್ಲ ಅಲ್ಲಿ ನೆಟ್ಗೆ. ಇನ್ನೇನಾಗತ್ತೆ ದೇಶ? ಬರೀ ಶರ್ಟ್ ಹಾಕೊಂಡು 8 ಗುಂಡಿ ಹಾಕೊಂಡು ಕಲ್ ಗ್ಲಾಸ್ ಹಾಕೊಂಡು ಪುಕ್ಕಟ್ಟೆ ಓಡಾಡ್ತಾ ಕೂತಿರ್ತಾರೆ ನಮ್ಮ ಕಾಸಲ್ಲಿ. ಯೋಗ್ಯತೆ ಇಲ್ಲದೆ ಇದ್ದವರಲ್ಲ ಮಂತ್ರಿಗಳಾದ್ರೆ ಹಿಂಗೆ ಆಗೋದು. ಯಾವ ವಿದೇಶಾಂಗ ಇಲಾಖೆ ಇದು? ಎಸ್ ಸರ್, ಮುಸ್ಲಿಮರ ವಿಚಾರದಲ್ಲಿ ಧ್ವನಿ ಎತ್ತಕ್ಕೆ ರಾಷ್ಟ್ರಗಳಿದೆ, ಕ್ರಿಶ್ಚಿಯನ್ ವಿಚಾರದಲ್ಲಿ ಧ್ವನಿ ಎತ್ತಾರೆ. ಹಿಂದೂಗಳ ವಿಚಾರದಲ್ಲಿ ಎತ್ತುವಂಥದ್ದು ನಮ್ಮ ದೇಶ ಮಾತ್ರ. ಆ ಎತ್ತುವಂಥ ಧೈರ್ಯ ತಾಕತ್ತು ಇನ್ನೂ ನಮ್ಮ ದೇಶಕ್ಕೆ ಬಂದೇ ಇಲ್ವಾ ಅಂತ? ಇದೇ ಬಂದಿಲ್ಲ ಅಂತಲ್ಲ, ಇಲ್ಲ ಅಂತ ಅನುಕೂಲ ಸಿಂಧು ಕಳ್ಳರಾಟ ಇವರು. ಅಲ್ಲ, ಯಾಕೆ ಈ ಪ್ರಶ್ನೆ ಅಂತಂದ್ರೆ, ಪಕ್ಕದಲ್ಲಿ 14% ಅಲ್ಲಿ ಹಿಂದೂಗಳಿದ್ರೆ ಪಾಕಿಸ್ತಾನದಲ್ಲಿ 2% ಹಿಂದೂಗಳು ಬಂದು ನಿಂತ್ಕೊಳ್ತಾರೆ. ಇಲ್ಲಿದ್ದಂತ 2% ಮುಸ್ಲಿಮರು 14% ಆಗೋಗ್ತಾರೆ. ಇಲ್ಲಿರುವಂತವ್ರಿಗೆ ದೌರ್ಜನ್ಯ ಆದ್ರೆ ಧ್ವನಿ ಎತ್ತಾರೆ, ಅಲ್ಲಿರುವಂತ ಹಿಂದೂಗಳಿಗೆ ದೌರ್ಜನ್ಯ ಆದ್ರೆ ಧ್ವನಿ ಎತ್ತಲ್ಲ. ಯಾಕೆ ಎತ್ತಬೇಕು? ನೀನು ಹಿಂದೂ ಪರ ಪಾರ್ಟಿ ಅಂತ ಬಂದಿರೋನು ನಾನಾ ಬಂದಿದ್ದು ಹಿಂದೂ ಪರ ಅಂತ ಹಿಂಗ್ ಬಕ್ಕಂಡ್ ಬಂದವನು ನಾನಾ? ಯಾರು? ಬಿಜೆಪಿ ಅವರು. ಹೇಳಯ್ಯ ನೀನು ಮಾತಾಡ್ಬೇಕು. ಹೇಳು, ನೀನು ನಿನ್ನ ಓಟ್ತಾನೆ ಹೇಳ್ಕೋ. ಅಂದ್ರೆ ಇಲ್ಲಿರೋರು ಮಾತ್ರ ಹಿಂದೂಗಳು, ಸುತ್ತಮುತ್ತಲಿರೋ ಹಿಂದೂಗಳು ನನಗೆ ಗೊತ್ತಿಲ್ಲ, ಅದು ಅವ್ರು ಹೇಳ್ಬೇಕು ಉತ್ತರ. ಅದು ನಾನು ಹೇಳಕ್ಕಾಗಲ್ಲ, ಅದು ಅವ್ರು ಹೇಳ್ಬೇಕು ಉತ್ತರ. ನಾನು ಭಾರತದಲ್ಲಿ ಹುಟ್ಟಿ ಬೆಳೆದಿರುವ ಹಿಂದೂಗಳ ಪರಪಕ್ಷ, ಬೇರೆ ಕಡೆ ಇರೋ ಹಿಂದೂಗಳದ್ದಲ್ಲ. ಹಾಗಾದ್ರೆ ಕತ್ತೆ ಕಾಯಲಿಕ್ಕೆ ತಂದೆಯಾ CAA ಅಂತ ಕೇಳ್ತೀವಿ.
ಬರಲೇಬೇಕು ಮತ್ತೆ ಹಿಂದೂಗಳ ಪರ ಅಂತ ಬುರುಡೆ ಬಿಟ್ಕೊಂಡು ಅದೇ ಹೇಳದ್ನಲ್ಲ ಪರ್ಚ್ಕೊಂಡು ಅದಾದ ಫಿಲಮಲ್ಲಿ ಅವ್ನು ಹೇಳ್ತಾನಲ್ಲ ಪಾಪ ಹೀರೋ ಪರಪರಾ ಅಂತ ಪರ್ಚ್ಕೊಂಡ್ಬಿಟ್ಟೆ ಅಂತ ಯಾವ್ದೊಂದು ಫೇಮಸ್ ಫಿಲಮ್ ಇದೆ ಸರ್. ಯಾವ್ದಲ್ಲ ಒಂದು ಇರುತ್ತಲ್ಲ ಹಂಗೆ ಪರಪರಾ ಅಂತ ಪರ್ಚ್ಕೊಂಡ್ ಬಂದ್ರಲ್ಲಪ್ಪ ಕೊಡಿ ಉತ್ತರ. ಅವ್ರು ಯಾಕ್ರಿ ಕೊಡ್ತಾರೆ ಕಾಂಗ್ರೆಸ್ನವ್ರು? ಹಿಂದೂಗಳ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದವ್ರು ಯಾರು? ಬಿಜೆಪಿ. ಹೇಳಿ ಮತ್ತೆ ಕತೆ ಕಾಯ್ತಾ ಇದ್ದೀರಾ ಏನ್ ತಿಂತಿದ್ದೀರಾ ಅಂತ ಅದನ್ನೇ ಕೇಳಿದ್ ನಾನು. ಇಲ್ಲ ಕ್ಲಿಯರ್ ಆಗಿ